ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಬಾಳೆಹಣ್ಣು ಮತ್ತು ಆ್ಯಪಲ್ದು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀವಿ. ಸೇಬ್ ಹಣ್ಣಿಂದು ತುಂಬ ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಫಸ್ಟಿಗೆ 2 ಬಾಳೆಹಣ್ಣು ಕಟ್ ಮಾಡಿ ತೊಗೊಂಡಿದ್ದೀನಿ, ಮತ್ತು ಒಂದು ಆ್ಯಪಲ್ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು. ಫಸ್ಟಿಗೆ ತೊಳ್ಕೊಂಡ್ಬಿಟ್ಟು ಕಟ್ ಮಾಡಿದ್ದೀನಿ. ಮತ್ತು ಒಂದು 1/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಸಕ್ಕರೆ 1 ಟೀ ಸ್ಪೂನ್ ಸಾಕು ಜ್ಯೂಸಿಗೆ. ತುಂಬ ಸುಲಭವಾಗಿ ಮಾಡ್ಬೋದು. ಇವಾಗ ಮಾಡೋ ವಿಧಾನ ನೋಡಿ. ಫಸ್ಟಿಗೆ ನಾವು ಬಾಳೆಹಣ್ಣು ಹಾಕ್ಕೋತಾ ಇದ್ದೀವಿ. ಬಾಳೆಹಣ್ಣು ಹಾಕೊಂಡಾದ್ಮೇಲೆ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು. ನೀವು ಕಡಿಮೆ ಬೇಕಾದ್ರೆ ಹಾಕ್ಬೋದು, ಇಲ್ಲ ಸಕ್ಕರೆ ಹಾಕದೇನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸಕ್ಕರೆ ಹಾಕಿದ್ರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಬೇಕಾದ್ರೆ ಹಾಕ್ಕೊಳ್ಳಿ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ಜ್ಯೂಸ್ ಜಾರ್ ಇದ್ದರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ನಾರ್ಮಲ್ ಜಾರ್ ಇದ್ದರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಜ್ಯೂಸುಗಳು. ನೋಡಿ, ಇವಾಗ ಅಷ್ಟೇ ಒಂದು 2 ನಿಮಿಷ ಇದೇ ಥರ ಇದಕ್ಕೆ ಮಾಡ್ಕೋಬೇಕು ಸಣ್ಣ. ನಮ್ದಿನ್ನೂ ಹಲವಾರು ಜ್ಯೂಸ್ ಎಪಿಸೋಡ್ ಬರುತ್ತೆ, ನೀವು ನೋಡ್ತಾ ಇರಿ. ನೀವು ಫಸ್ಟಿಗೆ ಮಾಡಿದ್ದೀವಿ ನೋಡಿ, ಯಾವ ಥರ ಒಂದು ಗಟ್ಟಿ ಮಂದವಾಗಿ. ನಮ್ಮ ಮನೇಲಿ ಮಾಡಿದ್ರೆ ಈ ಥರ ಬರುತ್ತೆ, ಅಂಗಡಿಯಲ್ಲಿ ಮಾಡಿದ್ರೆ ಬೇರೆ ಥರ ಬರುತ್ತೆ ಅಷ್ಟೇ. ಆಮೇಲೆ ಐಸ್ ಎಲ್ಲ ಜಾಸ್ತಿ ಹಾಕ್ಕೊಡ್ತಾರೆ. ಇವಾಗ ಆ್ಯಪಲ್ ಮಿಲ್ಕ್ ಶೇಕ್ ನೋಡಿ, ಆ್ಯಪಲ್ ಹಾಕೋತಾ ಇನ್ನೊಂದು ಕಟ್ ಮಾಡಿರೋದು. ನೀವು ಬೇಕಾದ್ರೆ ಬೇರೆ ಸಿಪ್ಪೆ ತೆಗೆದುಕೊಂಡು ಕೂಡ ಮಾಡ್ಕೋಬೋದು. ಸಿಪ್ಪೆ ಹಂಗೆ ಇಟ್ಟು ಏನು ತೊಂದರೆ ಇಲ್ಲ. ಬೇಡ ನಮ್ಗೆ ಸಿಪ್ಪೆ ಅಂದರೆ ಫಸ್ಟಿಗೆ ನೀವು ಸಿಪ್ಪೆನ ತೆಕ್ಕೋಬೇಕು. 1 ಟೀ ಸ್ಪೂನ್ ಅಷ್ಟು ಸಕ್ಕರೆ, ಮತ್ತು 1/4 ಲೀಟ್ರಲ್ಲಿ ಅರ್ಧ ಬನಾನಾ ಶೇಕ್ ಹಾಕಿದೆ, ಅರ್ಧ ಇದಕ್ಕೆ ಹಾಕೋತಿದ್ದೀವಿ. ಒಂದು 125 ml ಇದಕ್ಕೆ ಹಾಲು ಹಾಕ್ಕೊಂಡಿದ್ದೀವಿ. ನೋಡಿ, ಎಷ್ಟೊಂದು ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಬೋದು. ಯಾರು ಹುಷಾರಿಲ್ಲ ಏನಿಲ್ಲ ಅಂದರೆ ನೀವು ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ಅಂಗಡಿ ಹೋಗ್ತಾರಲ್ಲಿ ನೀವು ಬರೀ ಸೇಬು ಎಲ್ಲ ಥರ ಹಣ್ಣುಗಳು ತಂದಿಟ್ಟು ಸಾಕು. ನೋಡಿ ಯಾವ ಥರ ಬಂತು ನಮ್ಮದು ಆ್ಯಪಲ್ ಮಿಲ್ಕ್ ಶೇಕು. ತುಂಬ ಸರಳವಾಗಿ, ತುಂಬ ಬೇಗವಾಗಿ, ತುಂಬ ಫ್ರೆಶ್ ಆಗಿ ಕೂಡ ನಾವು ಮನೆಯಲ್ಲೇ ಮಾಡ್ಕೊಂಡಿವಿ. ನೀವು ಈ ಥರ ಮನೆಯಲ್ಲೇ ಟ್ರೈ ಮಾಡಿ. ತಪ್ಪದೇ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.